ಸರಿಗಮಪ ಲಿಟಲ್ ಚಾಂಪ್ಸ್ಗೆ ಆಯ್ಕೆಯಾದ ಕನ್ನಡದ ಪ್ರಸಿದ್ಧ ನಟನ ಪುತ್ರ. ಹೌದು, ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಸರಿಗಮಪ ಲಿಟಲ್ ಚಾಂಪ್ಸ್ ಈಗಾಗಲೇ ಆರಂಭಗೊಂಡಿದೆ. ಇದೀಗ ಚಂದನವನದ ನಟ ನವೀನ್ ಕೃಷ್ಣ ಅವರ ಪುತ್ರ ಹರುಷ್ ಈ ಕಾರ್ಯಕ್ರಮಕ್ಕೆ ಸ್ಪರ್ಧಿಯಾಗಿ ಆಗಮಿಸಿದ್ದಾರೆ. ಹರುಷ್ ಅವರ ತಾತ ಶ್ರೀನಿವಾಸ್ ಮೂರ್ತಿ ಹಾಗೂ ತಂದೆ ನವೀನ್ ಕೃಷ್ಣ ಅವರು ಕನ್ನಡ ಚಿತ್ರರಂಗದ ಕಲಾವಿದರಾಗಿದ್ದರೂ ಕೂಡ ಯಾವುದೇ ಪ್ರಭಾವವನ್ನ ಬಳಸದೆ ಎಲ್ಲರಂತೆಯೇ ಇವರು ಕೂಡ ಮೆಗಾ ಆಡಿಷನ್ನಲ್ಲಿ ಭಾಗವಹಿಸಿ ತೀರ್ಪುಗಾರರ ಗಮನ ಸೆಳೆದಿದ್ದಾರೆ ಎಂದು ನಿರೂಪಕಿ ಅನುಶ್ರೀ ಅವರು ಅವರನ್ನ ಕೊಂಡಾಡಿದ್ದಾರೆ. ಈ ವೇಳೆ ಮಾತನಾಡಿದ ನವೀನ್ ಕೃಷ್ಣ, ಯಾವುದೇ ವೇದಿಕೆ ಮೆಟ್ಟಿಲು ಹತ್ತಬೇಕಾದ್ರೆ ಶ್ರದ್ಧೆ, ಆ ವಿಷಯದಲ್ಲಿ ಜ್ಞಾನ ಮುಖ್ಯವಾಗಿರುತ್ತದೆ. ಇದಕ್ಕೂ ಮೊದಲು ಒಂದೆರಡು ಬಾರಿ ನನ್ನ ಮಕ್ಕಳು ಕಾರ್ಯಕ್ರಮಕ್ಕೆ ಆಯ್ಕೆಯಾಗಲು ಆಡಿಷನ್ ಅನ್ನು ಕೊಟ್ಟಿದ್ದರು. ಆದರೆ ಆ ವೇಳೆ ಆಯ್ಕೆಯಾಗಿರಲಿಲ್ಲ. ನಿರಂತರ ಅಭ್ಯಾಸದ ಬಳಿಕ ಈ ಬಾರಿ ಸ್ಪರ್ಧಿಯಾಗಿ ಆಗಮಿಸಿರೋದು ಹೆಮ್ಮೆ ತಂದಿದೆ ಅಂತ ಹೇಳ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ರಾಜೇಶ್ ಕೃಷ್ಣನ್, ವಿಜಯ್ ಪ್ರಕಾಶ್ ಹಾಗೂ ಸಂಗೀತ ಸಂಯೋಜಕ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರು ಕೂಡ ತೀರ್ಪುಗಾರರಾಗಿ ಮಿಂಚಿದ್ದಾರೆ. ಸಿಹಿ ಮಾಧುರ್ಯದ ದನಿಯಲ್ಲಿ ನವಿಲೆ ಹೇ ನವಿಲೆ ಹಾಡನ್ನು ಹಾಡಿ ಆಯ್ಕೆಯಾದಂತಹ ಬೆಂಗಳೂರಿನ ಹರೀಶ್. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೀವೇನಾದರೂ ಸರಿಗಮಪ ಲಿಟಲ್ ಚಾಂಪ್ಸ್ ಹಾಗೂ ಸರಿಗಮಪ ಕಾರ್ಯಕ್ರಮದ ಪ್ರೇಕ್ಷಕರಾಗಿದ್ದರೆ, ಹಾಗೆಯೇ ನಿಮಗೇನಾದರೂ ಮುಂದೆ ಸರಿಗಮಪದಲ್ಲಿ ಭಾಗವಹಿಸುವಂಥ ಇಚ್ಛೆ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.